ಅವಧಿ 1 ಶುಭಾಶಯ ವಿನಿಮಯ ಮತ್ತು ಮಾತುಕತೆ. ಈ ಅವಧಿಯಲ್ಲಿ ಮಕ್ಕಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಮತ್ತು ಚಿಟಿಕೆ ಹೊಡೆಯುವ ಮೂಲಕ ತರಗತಿಗೆ ಪ್ರವೇಶಿಸುವಂತೆ ಮಾಡುವುದು. ಮಕ್ಕಳನ್ನು ವೃತ್ತಾಕಾರದಲ್ಲಿ ನಿಲ್ಲಿಸಿ ಚಪ್ಪಾಳೆ ತಟ್ಟು, ಚಿಟಿಕೆ ಹೊಡಿ ಚಟುವಟಿಕೆಯನ್ನು ಮಾಡಿಸುವುದು. ಈ ಚಟುವಟಿಕೆಯನ್ನು 3 ರಿಂದ 4 ಬಾರಿ ಪುನರಾವರ್ತಿಸುವುದು. ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂಡಿಸಿ ಮಗು ನನ್ನ ಹೆಸರು ಸೃಷ್ಟಿ ಎಂದು ಹೇಳಿ ಆ ಚೆಂಡನ್ನು ಇನ್ನೊಂದು ಮಗುವಿನ ಕಡೆಗೆ ಎಸೆಯುವುದು. ಯಾವ ಮಗು ಚೆಂಡನ್ನು ಹಿಡಿಯುವುದೋ ಆ ಮಗು ನನ್ನ ಹೆಸರು ಸಾತ್ವಿಕ್, ನಿನ್ನ ಹೆಸರೇನು ಎಂದು ತನ್ನ ಸರದಿಯನ್ನು ಪೂರ್ಣಗೊಳಿಸುವುದು. ಹೀಗೆ ಯಾರು ಚೆಂಡನ್ನು ಹಿಡಿಯುತ್ತಾರೋ ಅವರು ನನ್ನ ಹೆಸರು ಎಂದು ಹೇಳುವ ಮೂಲಕ ಅವರ ಹೆಸರನ್ನು ಪರಿಚಯಿಸಬೇಕು. ಅವಧಿ 2 ನನ್ನ ಸಮಯ. ತರಗತಿಯ ಎಲ್ಲ ಕಲಿಕಾ ಮೂಲೆಗಳಿಗೆ ಶಿಕ್ಷಕರು ಮಕ್ಕಳನ್ನು ಕರೆದೊಯ್ದು ಪ್ರತಿ ಮೂಲೆಯಲ್ಲಿನ ಸಾಮಗ್ರಿಗಳು ಹಾಗೂ ಅವುಗಳ ಬಳಕೆಯ ಕುರಿತು ಮಾರ್ಗದರ್ಶನ ನೀಡುವುದು. ಮಾದರಿ ಚಟುವಟಿಕೆಗಳನ್ನು ಪರಿಚಯಿಸುವುದು, ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿ ಅರ್ಥೈಸಿಕೊಳ್ಳುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳುವುದು. ಅವಧಿ 3 ಬುನಾದಿ ಸಂಖ್ಯಾಜ್ಞಾನ. ಮಕ್ಕಳನ್ನು ಹೊರಾಂಗಣಕ್ಕೆ ಕರೆದುಕೊಂಡು ಹೋಗಿ ಅವರ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಹೇಳುವುದು. ವಿವಿಧ ರೀತಿಯ ವಾದ್ಯಗಳನ್ನು ನುಡಿಸುವ ಮೂಲಕ ವಿಭಿನ್ನ ಶಬ್ದಗಳನ್ನು ಮಾಡುವುದು. ಅವರು ಕಣ್ಣುಗಳನ್ನು ಮುಚ್ಚಿಕೊಂಡೇ ಕೇಳಿಸಿಕೊಂಡ ಶಬ್ದಗಳನ್ನು ಗುರುತಿಸಿ ಹೇಳಲು ಪ್ರೋತ್ಸಾಹಿಸುವುದು. ಕೆಲವು ಜನರು ಕಡಿಮೆ ಅಥವಾ ಯಾವುದೇ ಶಬ್ದಜ್ಞಾನ ಹೊಂದಿರುವುದಿಲ್ಲ, ಇನ್ನು ಕೆಲವರು ತೀಕ್ಷ್ಣವಾದ ಶಬ್ದಜ್ಞಾನವನ್ನು ಹೊಂದಿರುತ್ತಾರೆ ಎಂಬ ಅಂಶವನ್ನು ತಿಳಿಸುವುದು. ಕಿವಿಗಳನ್ನು ಸ್ವಚ್ಛಗೊಳಿಸಲು ಕಿವಿಗಳಲ್ಲಿ ಯಾವುದೇ ಚೂಪಾದ ಅಪಾಯಕಾರಿ ವಸ್ತುಗಳನ್ನು ಬಳಸಬಾರದು ಎಂಬ ಅರಿವನ್ನು ಮೂಡಿಸುವುದು. ಅವಧಿ 4 ಸೃಜನಶೀಲ ಕಲೆ. ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ಹಾಳೆ, ಕಡ್ಡಿ ಮತ್ತು ಅಂಟನ್ನು ಕೊಟ್ಟು ಕಡ್ಡಿ ಚಿತ್ರಗಳನ್ನು ಮಾದರಿಯಾಗಿ ಮಕ್ಕಳಿಗೆ ಮಾಡಿ ತೋರಿಸಿ ಮಕ್ಕಳು ಸಹ ತಮ್ಮ ಆಯ್ಕೆಯ ಕಡ್ಡಿ ಚಿತ್ರಗಳನ್ನು ಮಾಡಿ ಹಾಳೆಯ ಮೇಲೆ ಅಂಟಿಸಲು ಪ್ರೋತ್ಸಾಹಿಸುವುದು. ಸುಳಿವುಗಳ ಮೂಲಕ ತರಗತಿ ಕೋಣೆಯಲ್ಲಿರುವ ವಸ್ತುವಿನ ಹೆಸರನ್ನು ಊಹಿಸಿ ಹೇಳುವ ಚಟುವಟಿಕೆಯನ್ನು ಆಯೋಜಿಸುವುದು. ಉದಾಹರಣೆಗಾಗಿ ಶಿಕ್ಷಕರು ತಮ್ಮ ಮನಸ್ಸಿನಲ್ಲಿರುವ ವಸ್ತು ಕಪ್ಪು ಬಣ್ಣವನ್ನು ಹೊಂದಿದ್ದು ಅದರ ಹೆಸರು ಕ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಿದಾಗ ಮಕ್ಕಳು ಕರಿಹಲಗೆ ಎಂದು ಗುರುತಿಸುವುದು. ಹೀಗೆಯೇ ವಿವಿಧ ಉದಾಹರಣೆಗಳನ್ನು ನೀಡುವುದು. ಅಭ್ಯಾಸ ಹಾಳೆ EC1 ಅನ್ನು ಬಳಸುವುದು. ಚಟುವಟಿಕೆ 2 ಮಕ್ಕಳನ್ನು ಗುಂಪುಗಳಾಗಿ ವಿಂಗಡಿಸಿ ವಿವಿಧ ದಿನಪತ್ರಿಕೆ, ಪುಸ್ತಕ, ನಿಯತಕಾಲಿಕೆಗಳ ಚಿತ್ರಗಳನ್ನು ವೀಕ್ಷಿಸಲು ತಿಳಿಸುವುದು. ಅವುಗಳಲ್ಲಿ ಒಂದು ಘಟನೆ ಅಥವಾ ಸನ್ನಿವೇಶದ ಚಿತ್ರವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರು ಆ ಸನ್ನಿವೇಶದ ವಿವರಣೆಯನ್ನು ನೀಡುವುದು. ಚಟುವಟಿಕೆ 3 ಮಕ್ಕಳಿಗೆ ವಸ್ತು, ಕಾಗದ ಮತ್ತು ಪೆನ್ಸಿಲ್ ನೀಡಿ ವಸ್ತುವನ್ನು ಕಾಗದದ ಮೇಲೆ ಇರಿಸಿಕೊಳ್ಳಲು ಹೇಳಿ ಅದರ ಅಂಚುಗಳನ್ನು ಗುರುತಿಸಲು ಹೇಳುವುದು. ಇದೇ ಮಾದರಿಯಲ್ಲಿ ವಿವಿಧ ಆಕಾರದ ವಸ್ತುಗಳ ಅಂಚುಗಳನ್ನು ಟ್ರೇಸ್ ಮಾಡಿ ನಂತರ ಆಕಾರವನ್ನು ಗುರುತಿಸಲು ತಿಳಿಸುವುದು. ಅವಧಿ 5 ಬುನಾದಿ ಅಕ್ಷರ ಜ್ಞಾನ. ಸುಳಿವುಗಳ ಮೂಲಕ ತರಗತಿ ಕೋಣೆಯಲ್ಲಿರುವ ವಸ್ತುವಿನ ಹೆಸರನ್ನು ಊಹಿಸಿ ಹೇಳುವ ಚಟುವಟಿಕೆಯನ್ನು ಆಯೋಜಿಸುವುದು. ಉದಾಹರಣೆಗಾಗಿ ಶಿಕ್ಷಕರು ತಮ್ಮ ಮನಸ್ಸಿನಲ್ಲಿರುವ ವಸ್ತು ಕಪ್ಪು ಬಣ್ಣವನ್ನು ಹೊಂದಿದ್ದು ಅದರ ಹೆಸರು ಕ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಿದಾಗ ಮಕ್ಕಳು ಕರಿಹಲಗೆ ಎಂದು ಗುರುತಿಸುವುದು. ಹೀಗೆಯೇ ವಿವಿಧ ಉದಾಹರಣೆಗಳನ್ನು ನೀಡುವುದು. ಅಭ್ಯಾಸ ಹಾಳೆ EC1 ಅನ್ನು ಬಳಸುವುದು. ಚಟುವಟಿಕೆ 2 ಮಕ್ಕಳನ್ನು ಗುಂಪುಗಳಾಗಿ ವಿಂಗಡಿಸಿ ವಿವಿಧ ದಿನಪತ್ರಿಕೆ, ಪುಸ್ತಕ, ನಿಯತಕಾಲಿಕೆಗಳ ಚಿತ್ರಗಳನ್ನು ವೀಕ್ಷಿಸಲು ತಿಳಿಸುವುದು. ಅವುಗಳಲ್ಲಿ ಒಂದು ಘಟನೆ ಅಥವಾ ಸನ್ನಿವೇಶದ ಚಿತ್ರವನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಕರು ಆ ಸನ್ನಿವೇಶದ ವಿವರಣೆಯನ್ನು ನೀಡುವುದು. ಚಟುವಟಿಕೆ 3
ಮಕ್ಕಳಿಗೆ ವಸ್ತು, ಕಾಗದ ಮತ್ತು ಪೆನ್ಸಿಲ್ ನೀಡಿ ವಸ್ತುವನ್ನು ಕಾಗದದ ಮೇಲೆ ಇರಿಸಿಕೊಳ್ಳಲು ಹೇಳಿ ಅದರ ಅಂಚುಗಳನ್ನು ಗುರುತಿಸಲು ಹೇಳುವುದು. ಇದೇ ಮಾದರಿಯಲ್ಲಿ ವಿವಿಧ ಆಕಾರದ ವಸ್ತುಗಳ ಅಂಚುಗಳನ್ನು ಟ್ರೇಸ್ ಮಾಡಿ ನಂತರ ಆಕಾರವನ್ನು ಗುರುತಿಸಲು ತಿಳಿಸುವುದು. ಅವಧಿ 6. ಹೊರಾಂಗಣ ಆಟ. ನೆಲದ ಮೇಲೆ ಬಳಪದ ಸಹಾಯದಿಂದ ಆಟಕ್ಕೆ ಬೇಕಾದ ಚೌಕಗಳನ್ನು ಎಳೆದು ಮಕ್ಕಳು ಚೌಕದ ಗೆರೆಯ ತುಳಿಯದಂತೆ ಬಿಲ್ಲೆಯನ್ನು ಕಾಲಿನಿಂದ ಚೌಕದಿಂದ ಚೌಕಕ್ಕೆ ದೂಡುತ್ತಾ ಆಟ ಆಡಲು ಸೂಚಿಸುವುದು. ಸರಣಿ ಚಿತ್ರಗಳನ್ನು ವಿವಿಧ ಕಾರ್ಯತಂತ್ರಗಳ ಅಡಿಯಲ್ಲಿ ಕಥಾ ಸಮಯವನ್ನು ಮನೋರಂಜನಾತ್ಮಕವಾಗಿ ಸೃಜಿಸುವುದು. ಅವಧಿ 8. ಮತ್ತೆ ಸಿಗೋಣ. ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು. ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು.